ನಮಸ್ಕಾರ ವೃಷಭ ರಾಶಿಯ ಸ್ನೇಹಿತರೆ. ಮೇ 11ರಿಂದ ಮೇ 17, 2026 ರವಿವಾರ ನಿಮ್ಮ ಮಹತ್ವಾಕಾಂಕ್ಷೆ ಮತ್ತು ಆತ್ಮಾವಲೋಕನದ ನಡುವೆ ಸಮತೋಲನ ಕಾಯ್ದುಕೊಳ್ಳುವ ಸಮಯವಿದು. ನಿಮ್ಮ ರಾಶ್ಯಾಧಿಪತಿ ಶುಕ್ರನು ಶುಭಗ್ರಹ ಗುರುವಿನೊಂದಿಗೆ ನಿಮ್ಮ 2ನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ಆರ್ಥಿಕ ಜಾಗೃತಿ ಮತ್ತು ಕೌಟುಂಬಿಕ ಸಾಮರಸ್ಯ ಹೆಚ್ಚಲಿದೆ. ನಿಮ್ಮ ಮನೆಯ ಸುಖ ಸಂತೋಷಗಳನ್ನು ಆನಂದಿಸುತ್ತಲೇ ಭವಿಷ್ಯದ ಭದ್ರತೆಯತ್ತ ಗಮನಹರಿಸಿ. ವೃತ್ತಿ ಜೀವನದಲ್ಲಿ 10ನೇ ಮನೆಯಲ್ಲಿರುವ ರಾಹು ನಿಮ್ಮ ಯಶಸ್ಸಿನ ಹಂಬಲವನ್ನು ಹೆಚ್ಚಿಸಲಿದ್ದಾನೆ. ಹೊಸತನಚ್ಚೆ ಇದು ಸಕಾಲವಾದರೂ ಮೇಷರಾಶಿಯ 12ನೇ ಮನೆಯಲ್ಲಿ ಸೂರ್ಯ, ಮಂಗಳ ಮತ್ತು ಬುಧನ ಸಂಯೋಜನೆ ಇರುವುದರಿಂದ ದೊಡ್ಡ ಯೋಜನೆಗಳನ್ನು ಸಾರ್ವಜನಿಕವಾಗಿ ಆರಂಭಿಸುವ ಬದಲು ಯೋಜನೆ ರೂಪಿಸಲು ಮತ್ತು ಬಾಕಿ ಉಳಿದಿರುವ ಕೆಲಸಗಳನ್ನು ಮುಗಿಸಲು ಇದು ಸೂಕ್ತ ಸಮಯ. ಆರ್ಥಿಕವಾಗಿ ಲಾಭದಾಯಕವಾಗಿದ್ದರೂ ಆತುರದ ಖರ್ಚುಗಳ ಬಗ್ಗೆ ಎಚ್ಚರವಿರಲಿ. ಸಂಬಂಧಗಳ ವಿಷಯದಲ್ಲಿ 11ನೇ ಮನೆಯಲ್ಲಿ ಚಂದ್ರ ಮತ್ತು ಶನಿಯ ಸಂಚಾರವಿರುವುದರಿಂದ ನೀವು ಸ್ವಲ್ಪ ಮಿತಭಾಷಿಯಾಗಬಹುದು. ದೊಡ್ಡ ಗುಂಪುಗಳಿಗಿಂತ ಆಪ್ತ ಸ್ನೇಹಿತರ ಒಡನಾಟ ನಿಮಗೆ ಸಮಾಧಾನ ನೀಡುತ್ತದೆ. ಹಿರಿಯರ ಅಥವಾ ಮಾರ್ಗದರ್ಶಕರ ಸಲಹೆ ಪಡೆಯಲು ಇದು ಉತ್ತಮ ಸಮಯ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಗೌರವ ಸಿಗಲಿದ್ದು, ನಿಮ್ಮ ಸಹಜವಾದ ಪ್ರೀತಿಯ ನಡವಳಿಕೆಯಿಂದ ಹಳೆಯ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿಕೊಳ್ಳಿ. ಸ್ವಲ್ಪ ತಾಳ್ಮೆ ಮತ್ತು ಇತರರ ಮಾತನ್ನು ಕೇಳಿಸಿಕೊಳ್ಳುವ ಗುಣ ನಿಮ್ಮ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಈ ವಾರ ನಿಮಗೆ ಸ್ವಲ್ಪ ವಿಶ್ರಾಂತಿಯ ಅಗತ್ಯವಿದೆ. ಅತಿಯಾದ ದೈಹಿಕ ಶ್ರಮ ಬೇಡ. ರಾತ್ರಿಯ ನಿದ್ರೆಯ ಕಡೆಗೆ ಹೆಚ್ಚಿನ ಗಮನವಿರಲಿ. ಮಾನಸಿಕ ಶಾಂತಿಗಾಗಿ ಪ್ರತಿದಿನ ಪ್ರಕೃತಿಯಲ್ಲಿ ಸ್ವಲ್ಪ ಸಮಯ ಕಳೆಯಿರಿ ಅಥವಾ ಶಾಂತವಾಗಿ ಧ್ಯಾನ ಮಾಡಿ. ನೆನಪಿಡಿ, ನಿಜವಾದ ಪ್ರಗತಿಯು ಹೆಚ್ಚಾಗಿ ಮೌನದಲ್ಲಿ ಅಡಗಿರುತ್ತದೆ. ಪ್ರಕ್ರಿಯೆಯ ಮೇಲೆ ನಂಬಿಕೆ ಇರಲಿ ಮತ್ತು ನಿಮ್ಮ ಅಂತರಾತ್ಮದ ಧ್ವನಿಯನ್ನು ನಂಬಿ ಮುನ್ನಡೆಯಿರಿ. ಈ ವಾರ ನಿಮಗೆ ಸುಖ, ಶಾಂತಿ ಮತ್ತು ಸಮೃದ್ಧಿ ತರಲಿ ಎಂದು ಹಾರೈಸುತ್ತೇನೆ.